ಮತ್ತು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಒಂದು ಸ್ವಲ್ಪ ಮಾತ್ರ ಚೆನ್ನಾಗಿ ಬಂದಿದೆ. ಇಡೀ ದಂಟು ಚೆನ್ನಾಗಿ ಬಂದಿದೆ, ಕೊತ್ತಂಬರಿ ಚೆನ್ನಾಗಿ ಬಂದಿದೆ, ಪಾಲಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅವರು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮೈದ್ನವರು. ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಬೆಡ್ ಹೀಗಿದೆ. ಈ ಬೆಡ್ಡಲ್ಲಿ ಸ್ವಲ್ಪ ಸಣ್ಣ ಸೊಪ್ಪು ಇರೋದ್ರಿಂದ ಹಾಗೆ ಬಿಟ್ಟಿದ್ದೀವಿ. ಇಲ್ಲಿ ಮೆಂತ್ಯ ಇತ್ತು, ಇದು ಮೆಂತ್ಯ ಎಲ್ಲ ತೊಗೊಂಡು ಸ್ವಲ್ಪ ಬೀನ್ಸ್ ಬಂದಿದೆ ಈ ಬೆಡ್ಡಲ್ಲಿ. ಇದರಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಟೊಮೆಟೊ ಮಾತ್ರ ಒಂದು 2 ಸಸಿ ಬಂದಿದೆ, ಮತ್ತು ಅಲ್ಲಿ ಬೀನ್ಸ್ ಬಂದಿದೆ, ಬೀಟ್ರೂಟ್ ಬಂದಿದೆ, ಇದು ಕ್ಯಾರೆಟು, ಇಲ್ಲಿ ಒಂದು ಬೀನ್ಸ್ ಬಂದಿದೆ. ಇದು ಯಾವ್ಯಾವ ಬೀನ್ಸು ಅಂತ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಈ ಕಡೆ ಮೂಲಂಗಿ ಚೆನ್ನಾಗಿ ಬರ್ತಿದೆ. ಇದು 1ನೇ ಬಾಕ್ಸು, ಇದು 2ನೇ ಬಾಕ್ಸು, ಸೆಕೆಂಡ್ ಒನ್. ಇಲ್ಲಿ ಮೆಂತ್ಯ ಇದ್ದಿದ್ದು ಮಧ್ಯದಲ್ಲಿ ಏನು ಹಾಕಿದೆ ಅಂತ ಅಂದ್ಬಿಟ್ಟು ನೋಡಬೇಕು. ಆ ಕಡೆ ಈ ಕಡೆ ಬೀನ್ಸ್ ಹಾಕಿರೋದು ಬಂದಿದೆ, 3 ಕಡೆ ಬಂದಿದೆ, 1 ಕಡೆ ಬಂದಿಲ್ಲ. ಇದು 2ನೇ ಬಾಕ್ಸು, ಇದು 3ನೇ ಬಾಕ್ಸು. ಇಲ್ಲಿ ದಂಟು ಹಾಕಿತ್ತು, ದಂಟು ಸ್ವಲ್ಪ ಎತ್ತರವಾಗಿ ಬೆಳೆದಿರೋದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ವಿ. ಇನ್ನು ಬಾಕಿದ್ದು ಸ್ವಲ್ಪ ಸಣ್ಣ ಸಣ್ಣ ಇರೋದೆಲ್ಲ ಹಾಗೆ ಬಿಟ್ಟಿದ್ವಿ, ಹೊರ ತೆಗಿಬೋದು ಅದನ್ನು. ಆ ಕಡೆ ಕ್ಯಾರೆಟ್ ಚೆನ್ನಾಗಿ ಬಂದಿದೆ, ಈ ಕಡೆ ಆನಿಯನ್ ಹಾಕಿದ್ದೀವಿ, ನೋಡ್ಬೋದು ಸಣ್ಣ ಸಣ್ಣದಾಗಿ ಒಂದು 3-4 ಇಲ್ಲಿ ಆನಿಯನ್ ಬಂದಿದೆ. ಒಂದು ಗಮನಿಸಿರೋದೇನು ಅಂತಂದರೆ ಇಲ್ಲಿ ಕಳೆ ಹೆಚ್ಚಾಗಿ ಬಂದೇ ಇಲ್ಲ, ಹೇಳಬೇಕು ಅಂದರೆ 1% ಇಲ್ಲ, ಅಷ್ಟು ಕಮ್ಮಿ ಕಳೆ. ಎಲ್ಲೋ ಒಂದೊಂದು ಈ ಥರ ಯಾವುದೋ ಒಂದು ಕಳೆ ಗಿಡಗಳಿದ್ದಾವೆ ಅಷ್ಟೇ. ಇದು 3ನೇದು, ಇದು 4ನೇ ಬಾಕ್ಸು. 4ನೇ ಬಾಕ್ಸಲ್ಲಿ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಜೋಳ, ನೌಕೋಲು ಮತ್ತು ಬೀಟ್ರೋಟು. ಟೊಮೆಟೊ ಒಂದು 5-6-7 ಸಸಿ ಬಂದಿದೆ, ಇಲ್ಲೊಂದು 2 ಇದೆ, ಅಲ್ಲೊಂದು 2 ಇದೆ, ಇಲ್ಲೊಂದು 3 ಇದೆ. ಒಂದು ನಾನು ಗಮನಿಸಿದ್ದು ಅಂತಂದರೆ ಟೊಮೆಟೊನಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹಾರ್ವೆಸ್ಟ್ ಮಾಡಬೇಕಾದ್ರೆ ಒಂಚೂರು ಏನಾದರೂ ಇದಾದ್ರೂ ಅದನ್ನು ಹಾರ್ವೆಸ್ಟ್ ಆಗಿಬಿಡುತ್ತೆ. ನಾನು ಗಮನಿಸಿದೆ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಎಲೆ ಮತ್ತು ಟೊಮೆಟೊ ಎಲೆ ಸಣ್ಣದ್ರಲ್ಲಿದ್ದಾಗ ಸ್ವಲ್ಪ ಹಾಗೆ ಕಾಣುತ್ತೆ, ಇದು ಟೊಮೆಟೊ ಬೆಳೀತಾ ಆಗ್ಲಾ ಕಾಣುತ್ತೆ. ನಾನು ಒಂದು ಕೈ ಇಟ್ಬಿಟ್ಟೆ, ಅದು ಮುಟ್ಟಿದಾಗ ಸ್ವಲ್ಪ ಸೆನ್ಸೇಷನ್ ಬೇರೆ ಇದ್ದರಿಂದ ಅದನ್ನು ಕಟ್ ಮಾಡಲಿಲ್ಲ. ಹಾಗಾಗಿ ಇದನ್ನು ಜೋಡಣೆ ಮಾಡಬೇಕಾದ್ರೆ ಬೇರೆ ಸೊಪ್ಪು ಏನಾದರೂ ಹಾಕಿದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ಅದೊಂದು ನೌಕೋಲು ಸ್ವಲ್ಪ ಬಾರ್ಡ್ರ್ ಬಂದಿಲ್ಲ, ಒಳಗಡೆ ಬಿದ್ದಿದೆ. ಜೋಳ ಬಂದಿದೆ, ಟೊಮೆಟೊ ಬಂದಿದೆ. ನಾನು ಅದು ಸ್ವಲ್ಪ ಬಗ್ತಾ ಇದ್ದಿದ್ದಕ್ಕೆ ಒಂದೊಂದು ಕಡ್ಡಿ ನೆಟ್ಟಿದ್ದೀನಿ, ಸ್ವಲ್ಪ ದಾರ ಕಟ್ಟೋಣ ಅಂತಂದ್ಬಿಟ್ಟು. ಅಲ್ಲೊಂದು, ಇದು 4ನೇ ಬಾಕ್ಸ್ ಆಯಿತು. ಇದು 5ನೇ ಬಾಕ್ಸು. 5ನೇ ಬಾಕ್ಸಲ್ಲಿ ಒಂದು ಪಡಲಕಾಯಿದು ಇಲ್ಲಿ ಬಂದಿದೆ, ಮಧ್ಯದಲ್ಲಿ ಹಾಕಿರೋದು ಪಡವಲು ಅದು ಬಂದಿದೆ. ಆ ಕಡೆ ಒಂದು ಬೆಂಡಿ ಇಲ್ಲಿ ಬಂದಿದೆ, ಆಮೇಲೆ ಇಲ್ಲೊಂದು ಬೆಂಡಿ ಬಂದಿದೆ, ಇಲ್ಲಿ ನೀವು ನೋಡ್ಬೋದು ಸಣ್ಣ ಎಲೆ ಇಲ್ಲಿದೆ, ಇಲ್ಲಿ ಬೆಂಡಿ ಬಂದಿದೆ, ಹಾಗೆ ಇದೆ, ಇಲ್ಲಿ ಬಂದಿದೆ ಬೆಂಡಿ. ಈ ಕಡೆ ಕ್ಯಾರೆಟ್ ಬಂದಿದೆ, ಆ ಕಡೆ ಮೂಲಂಗಿ ಬಂದಿದೆ. ಈ ಕಡೆ ಆನಿಯನ್ ಹಾಕಿದ್ದು, ಸ್ವಲ್ಪ ಆನಿಯನ್ ಅಷ್ಟು ಕಾಣಿಸ್ತಾ ಇಲ್ಲ ಇನ್ನು, ನೋಡಬೇಕು, ಅಷ್ಟೊಂದು ಬಂದಿಲ್ಲ. ಆದರೆ ಇಲ್ಲಿ ಪಾಲಕ್ ತುಂಬ ಹೆಚ್ಚಾಗಿ ಬಂದಿದ್ದು, ಮೇಲೆ ದೊಡ್ಡದೆಲ್ಲ ತೊಗೊಂಡು ಸ್ವಲ್ಪ ಸಣ್ಣದು ಹಾಗೆ ಬಿಟ್ಟಿದ್ದೀವಿ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇದನ್ನು ಮತ್ತೆ ಹಾರ್ವೆಸ್ಟ್ ಮಾಡ್ಬೋದು. ಸೊ ಈ ರೀತಿ ಇದೆ. ಮತ್ತು ಆ ಕಡೆ ಮೂಲಂಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಮೂಲಂಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆದು ಕ್ಯಾರೆಟು ಹಾರ್ವೆಸ್ಟ್ ಮಾಡಿದ್ಮೇಲೆ ಬೆಟ್ಟು ಹೀಗೆ ಕಾಣ್ತಾ ಇದೆ. ಇಲ್ಲಿ ನೀವು ನೋಡಿ, ಇಷ್ಟು ಸೊಪ್ಪನ್ನ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಇದು ಮೆಂತ್ಯ, ಇದು ಕೆಂಪು ದಂಟು, ಕೊತ್ತಂಬರಿ ಹೆಚ್ಚಾಗಿ ಸಿಕ್ಕಿದೆ, ದಂಟು. ಇದು ಪಾಲಕ್ ಇಲ್ಲಿಲ್ಲ, ನೆನ್ನೆನೇ ಹಾರ್ವೆಸ್ಟ್ ಮಾಡಿದ್ದು, ಅದನ್ನು ನಾನು ಇದ್ರ ಜೊತೆನೇ ಸೇರಿಸಿ ಹಾಕ್ತೀನಿ. ತುಂಬ ಸೊಪ್ಪುಗಳು ಸಿಕ್ಕಿದೆ, ಆ್ಯಂಡ್ ಎಷ್ಟು ಫ್ರೆಶ್ ಆಗಿದೆ ಅಂತಂದರೆ ಒಂದು ಕಳೆ ಇಲ್ಲ. ಅಂದರೆ ಈಗ ನಾವು ಬೇರೆ ಸೊಪ್ಪುಗಳನ್ನ ತೊಗೊಂಡಾಗ ಬೇರೆ ಬೇರೆ ಸೊಪ್ಪುಗಳು ಅದ್ರ ಜೊತೆ ಸೇರ್ಕೊಳ್ಳುತ್ತೆ, ಅಂದರೆ ಹುಲ್ಲು ಎಲ್ಲ. ಆಮೇಲೆ ಇನ್ನೊಂದು, ಒಂದು ಎಲೆನೂ ಉಳ್ಕ ಇಲ್ಲ. ನೀವು ಹತ್ತಿರದಿಂದ ನೋಡಿದ್ರೂ ನೋಡಿ, ಒಂದು ಎಲೆಯಲ್ಲಿ ಉಳ್ಕ ಇಲ್ಲ ನೋಡಿ. ದಂಟಲ್ಲಿ ಸಾಮಾನ್ಯವಾಗಿ ನಿಮಗೆ ಕೋಲಾಗೋದು ಅದೆಲ್ಲ ಆಗುತ್ತಲ್ಲ, ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಟು ಐಕಾಂತಿಕಾ ಟೀಮ್, ಥ್ಯಾಂಕ್ಸ್ ಟು ರಾಘವ ಸರ್. ಒಂದು ಸಲಕ್ಕೆ ಇನ್ನೂ ಇದೆ. ಎಲ್ಲೆಲ್ಲಿ ಸ್ವಲ್ಪ ಮಣ್ಣು ಕಾಣಿಸ್ತಿತ್ತು ಅಲ್ಲಿ ಮತ್ತೆ ಮಲ್ಚಿಂಗ್ ಮಾಡಿದ್ದೇನೆ. ಸ್ವಲ್ಪ ನುಗ್ಗೆ ಮತ್ತು ಗ್ಲಿಸಿರಿಯಾದು ಎಲೆಗಳನ್ನ ಹಾಕಿ